ಮುಂಗಾರಲ್ಲೇ ಹೆಸರು ಬಿತ್ತಿದ್ವಿ. ಈ ಸಾಲ ಸೂಲ ಮಾಡಿ ಒಂದ್ ಎಕರೆಕ್ 15ರಿಂದ 20-25 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತಿದ್ವಿ. ಏನೋ ಜುಲೈದಾಗ ಮಳೆ ಆಯ್ತು, ಚೇತರಿಸ್ಕೊಂಡು ಕಾಯಿ ನೀಡಿತು. ಒಳ್ಳೆ ಬೆಳೆ ಬಂದೈತೆ ಅಂತ ಹೇಳಿ ಖುಷಿಯಿಂದ ಇದ್ವಿ. ಇತ್ತೀಚೆಗೆ ಅದು ರೋಗ ಬಿದ್ದು ಏಕ ಮಳೆ ಹತ್ಕೊಂಡು ಹಾಳಾದ್ವು. ಅದನ್ನ ಸತಿ 8-9 ಎಕರೆ ಹೊಲ ಹರಿಗಿ ಬಿಟ್ವಿ. ಅದ್ರಾಗ ಹಾಳಾಯ್ತು. ಪರಿಹಾರ ಕೊಡ್ರಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ವಿ. ಮಾಧ್ಯಮಕ್ಕೂ ಬಂತು. ಯಾರು ಏನು ಅದಕ್ಕೆ ಪರಿಹಾರ ಇವತ್ತಿಗೆ ಯಾರು ಚೆಕ್ಕಾರ ಎತ್ತಿಲ್ಲ. ಇವತ್ತು ಉಸ್ತುವಾರಿ ಸಚಿವರಾಯ್ತು, ಶಿವರಾಜ್ ತಂಗಡಿಗಾರ ಆಯ್ತು, ರಾಯರೆಡ್ಡಿ ಸಾಹೇಬ್ರಾಯ್ತು, ಏನೂ ಚಕ್ಕಾರ ಎತ್ತಿಲ್ಲ. ಈಗ ನಾವು ಏನೋ ಒಂದು ಅದನ್ನ ಹರಿಗಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕ್ಕೆಜೋಳ ರೈತಿ ಆ ಧೈರ್ಯಕ್ಕೆ ನಾವು ಒಂದು ಬದುಕಬೇಕು. ಏನಾರು ಒಂದು ಆಕೈತಿ, ಸಾಲ ಸೋಲ ಹರ್ಕೊಳಕ್ ದಾರಿ ಆಕೈತಿ ಅಂತ ಅದನ್ನು ನೋಡಿದ್ವಿ. ಒಂದ್ ಕಡೆ ಯೂರಿಯಾ ಗೊಬ್ಬರದ ಸಮಸ್ಯೆ ಆದ್ರೆ, ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ, ಒಂದ್ ಕಡೆ ಯೂರಿಯಾ ಗೊಬ್ಬರ ಸಮಸ್ಯೆ. ಗೊಬ್ಬರ ಸಿಗ್ಲಲ್ಲ. ಗೊಬ್ಬರ ಸಿಗ್ಲಾರ್ಕ ಆಧಾರ್ ಕಾರ್ಡ್ಗೆ ಒಂದ ಚೀಲ 2 ಚೀಲ ಕೊಡ್ತು ಅಂತಾರ. ಅದ್ರ ಸಹಿತ ಇದಾಗಿಲ್ಲ. ಗೊಬ್ಬರ ಸಿಗ್ಲ ಕಳದೆ ಬಣ್ಣ ಬಂದು ಅವು ಹಾಳಾಗ್ಯಾವ. ಉಳ್ಳಾಗಡ್ಡಿ ಮೇಲ್ ಗೊಬ್ಬರ ಹಾಕಕ್ಕೂ ಇಲ್ಲ, ಮೆಕ್ಕೆಜೋಳಕ್ ಮೇಲ್ ಗೊಬ್ಬರ ಹಾಕಕ್ಕಿಲ್ಲ, ಯಾವ್ದಕ್ಕೂ ಇಲ್ಲ. ಈ ಉಳ್ಳಾಗಡ್ಡಿನ ಹಾಳು ಇತ್ತಾಗ ಮೆಕ್ಕೆಜೋಳನ ಹಾಳಾಗೈತಿ. ಅದನ್ನ ಸಹಿತ ಹರಗಂತ ಪರಿಸ್ಥಿತಿ, ಅದನ್ನ ಒಟ್ಟು ಹರಿಗೆ ಒಕ್ಕಡಂತ ಲೆಕ್ಕಕ್ಕೆ ಬಂದೈತಿ, ನಾಶ ಆಗೈತಿ. ಈಗ ಸರ್ಕಾರ ಬೇರೆ ಜಿಲ್ಲಾದವ್ರು ಇವತ್ತು ಅಧಿವೇಶನದಾಗ ಪರಿಹಾರ ನಮ್ಮ ಜಿಲ್ಲಾಕ್ ಪರಿಹಾರ ಕೊಟ್ಟಿಲ್ಲ, ಕೊಡ್ರಿ ಅಂತೇಳಿ ಅಧಿವೇಶನದ ಚರ್ಚೆ ಮಾಡಾಕತ್ತಾರ. ನಮ್ಮ ಜಿಲ್ಲಾದವ್ರು ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರು ಅದಾರ, ಶಾಸಕರಾದ್ರ, ಒಬ್ರು ಚಕ್ಕಾರ ಎತ್ತಿಲ್ಲ. ಇವತ್ತು ಕೂಡಲೇ ಏನಾರ ಮಾಡಿ ಒಂದು ಅಧಿವೇಶನ ಚರ್ಚೆ ಮಾಡಿ ನಮ್ಮ ಜಿಲ್ಲೆದಕ್ಕ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿಸ್ಕೊಂಬಂದು ನಮ್ಗೆ ಏನಾರು ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟೇ ನಾನು ಮನವಿ ಮಾಡ್ಕೊಂತೀನಿ. ಹೊರತಾಗಿ ನಿಮ್ಗೇನೋ ಆಗ್ರಹಿಸಲ್ಲ. ನಮ್ಗೆ ಬೇಸತ್ತೋಗಿವಿ, ಹಾಳಾಗಿವಿ. ಈಗ ಹಾಳಾದಿದ್ದಕ್ಕೆ ನಮ್ಗೆ ಸೊಕ್ಕು ಕುಡಿದು ಸಾಯೋದು ಅಷ್ಟೇ ನನ್ಗೆ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಗೆಹರಿಸ್ಬೇಕಂತಂದ್ರ ಒಂದು ಅನುದಾನ ತಂದು ಬರೋದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ರೇಟ್ ಮುಂಚೂರು ಮಾಡಿದ್ರ ಬದುಕಣಕ್ ದಾರಿ ಆಗುತ್ತ. ಇಲ್ಲಕ್ ದಾರಿ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂತೀನಿ ಅಂತ ಇದು ಉಳ್ಳಾಗಡ್ಡಿ ನಾಶ ಆಗೈತ್ರಿ. ಹೀರೆ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ, ಭಾಳ ಸಮಸ್ಯೆ ಆಗೈತ್ರಿ. ಮತ್ತೆ ಕಸ್ತ ಎಣ್ಣೆ ಹೊಡೆದು ಎಲ್ಲಾ ಒಣಗಿ ಹೊಂಟೈತ್ರಿ. ಮತ್ತೆ ಮಳಿ ಹೆಚ್ಚುವರಿಯಾಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ. ಗೋಂಜಾಳ ಹಾಕಿವ್ರಿ, ಗೋಂಜಾಳ ಬೆಳ್ಸಿ ಅದಕ್ಕೂ ಗೊಬ್ಬರ ಇಲ್ರಿ. ಎಲ್ಲಾ ಸಮಸ್ಯೆ ಭಾಳ. ಹೆಸರು ಹಾಕಿವ್ರಿ, ಎಲ್ಲಾ ಕಟ ಬಂದುವುದು, ಎಲ್ಲಾ ಬೀಜ ಎಲ್ಲಾ ಉದುರಿ ಹೋಗಿಬಿಟ್ಟು ಉಡ್ಡಿ ಆಗಿ ಉದ್ರೇವ್ರಿ, ಉದ್ರೇವ್ರಿ. ಮಂಕನು ಸೇರಿ ಬಿಟ್ಟೈತ್ರಿ. ಏನೋ ರೈತರಿಗೆ ಏನೋ ಸವಲತ್ತು ಸಿಗಲ್ರಿ. ಇದಕ್ಕ ಏನು ಪರಿಹಾರನ ಇಲ್ರಿ. ಎಲ್ಲಾ ನಾಶ ಆಗಕ್ಕಿಂತವ್. ಎಲ್ಲಾ ಒಂದು ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ. ಮಳೆಲಿಂದ ಭಾಳ ಆತಂಕ್ರಿ. ಮಳೆ ಆಗಿನ ಬರಗಾಲ ನಮ್ಗ. ಬಸವಂತಪ್ಪ ರೀ.